ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಕ್ ಸೀರೀಸ್ಗೆ ಸ್ವಾಗತ. ಡೇ 23. ಇವತ್ತು ನಾಗರ ಪಂಚಮಿ. ಸೊ ನವಿಲ್ ನೋಡಿಕೊಂಡು ನಮ್ಮ ಜರ್ನಿ ಶುರು ಮಾಡಿದ್ವಿ. ಇವತ್ತು ನನಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಬಂದಿತ್ತು ನಮ್ಮ ಮನೆ ಕಡೆಯಿಂದ. ಸೊ ಪ್ಯೂರ್ ವೆಜ್ ಡೇ ಅಂತೆ. ಸೊ ಎಗ್ ಕೂಡ ಮುಟ್ಟಂಗಿರಲಿಲ್ಲ. ಸೊ ನನಗೆ ಸ್ವಲ್ಪ ತಲೆ ಕೆಟ್ಟಿತ್ತು ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಸ್ಟಿಲ್ ಐ ಮ್ಯಾನೇಜ್ ಸಮ್ಹೌ. ಸೊ ಬನಾನ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ನಾನು ಜಿಮ್ಮಿಗೆ ಹೊರಟ್ವಿ. ಟುಡೇ ವಾಸ್ ಫುಲ್ ಡೇ. ಸೊ ಪ್ರಾಪರಾಗಿ ವಾರಾಗಿ ಮುಗಿಸ್ಕೊಂಡು ನಾವು ಬ್ಯಾಕ್ ಬೈಸಪ್ ಶುರು ಮಾಡಿದ್ವಿ. ಸೊ ಲ್ಯಾಟ್ ಪುಲ್ ಡೌನ್ ನೋಡಿ, ಮಸಲ್ಸ್ ಎಷ್ಟು ಪ್ರಾಪರಾಗಿ ಕಾಣ್ತಾ ಇದೆ ಬಿಕಾಸ್ ಆಫ್ ಕ್ವಾಲಿಟಿ ಮೀಲ್ ಆ್ಯಂಡ್ ರಿಕವರಿ. ನೀವು ನೋಡ್ಬೋದು ನನ್ನ ಮೀಲ್ಸಲ್ಲಿ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಇದೆ, ಬಟ್ ಸ್ಟಿಲ್ ನಾನು ಎಷ್ಟಾಗುತ್ತೋ ಅಷ್ಟು ಪ್ರಿಯೋರಿಟೈಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದನ್ನೇ ಮಾಡಬೇಕಾಗಿರೋದು. ಸೊ ಸ್ಲೋಲಿ ನಿಮಗೆ ರಿಸಲ್ಟ್ಸ್ ಕಾಣಿಸುತ್ತೆ. ಅದೇ ನಿಮಗೆ ಸೆಲ್ಫ್ ಮೋಟಿವೇಶನ್. ಯಾಕಂದರೆ ಎಕ್ಸ್ಟ್ರಿನ್ಸಿಕ್ ಮೋಟಿವೇಷನಿಂದ ನೀವು ತುಂಬ ಸಸ್ಟೈನ್ ಆಗೋಕ್ಕಾಗೋದಿಲ್ಲ. ಸೊ ಇಂಟರ್ನಲ್ ಮೋಟಿವೇಶನ್ ಇದ್ದರೆ ನಿಮ್ಮ ಜರ್ನಿನ ನೀವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೋದು. ಇವತ್ತು ನಾನು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ 1 ಲೀಟ್ರು ಹಾಲು, ಅರ್ಧ ಲೀಟ್ರು ಕ್ಲೋಸ್ ಟು ಅರ್ಧ ಲೀಟ್ರು ಲಸ್ಸಿ ಕುಡಿದಿದ್ದೀನಿ. ಬಿಕಾಸ್ ಐ ಹ್ಯಾವ್ ಟು ಫುಲ್ಫಿಲ್ ಮೈ ಪ್ರೋಟೀನ್ ಆ್ಯಂಡ್ ಡ್ರಿಂಕಿಂಗ್ ಡೈರಿ ಪ್ರಾಡಕ್ಟ್ಸ್ ಆರ್ ವೆರಿ ಈಸಿ ಆ್ಯಂಡ್ ಕನ್ವೀನಿಯಂಟ್ ಫಾರ್ ಮೀ. ಫಸ್ಟ್ ಮೀಲ್ ಮಿಲ್ಕ್ ಮತ್ತು ಬನಾನಾ, ಸೆಕೆಂಡ್ ಮೀಲ್ ಬರೀ ರೈಸ್ ಸಾಂಬಾರ್, ಹಾಗೆ ಒಂದು ಲಸ್ಸಿ ತೊಗೊಂಡು ನಮ್ಮದು ಹೊಸ ಆರ್ಡರ್ ಬಂದಿತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಮತ್ತು ಸ್ನ್ಯಾಕ್ಸಿಗೆ ಒಂದು ವೇ ಮತ್ತು ಅರ್ಧ ಲೀಟ್ರ್ ಹಾಲನ್ನ ಪ್ಯಾಕ್ ಮಾಡಿಕೊಂಡು ನಾನು ಹೊರಟೆ ಮನೆ ಕಡೆಗೆ. ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಆಪ್ಷನ್ ಕಮ್ಮಿ. ಇಫ್ ಯು ಲೈಕ್ ಡೈರಿ ಪ್ರಾಡಕ್ಟ್ಸ್ ದೆನ್ ವೆಲ್ ಆ್ಯಂಡ್ ಗುಡ್. ಸೊ ನನ್ನ ಥರ್ಡ್ ಮೀಲು ಬ್ರೆಡ್ ಮತ್ತು ಚೀಸ್ ಸ್ಲೈಸ್, ಇದಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಫೋರ್ತ್ ಮೀಲ್ ರೈಸ್ ಮತ್ತು ಲಸ್ಸಿ. ಇದರಿಂದ ನನ್ನ ಡೇನ ಮುಗಿಸಿದೆ. ಸೊ ಸ್ಟೆಪ್ ಕೌಂಟ್ 7K. ಸೊ ಇದು ನನ್ನ ಕ್ಯಾಲರೀಸ್ ಆ್ಯಂಡ್ ಮ್ಯಾಕ್ರೋಸ್ ಫಾರ್ ದ ಡೇ.